ಎಡರು ತೊಡರು ಮೇಲಕ್ಕೆ ಹೋದ ತಕ್ಷಣ ಕಾಲೇಳಿ ಅವರು ಕಾರ್ಯಕ್ರಮ ಮಾಡಿದ ತಕ್ಷಣ ಅಯ್ಯೋ ಅವನ ಮೋಸ್ಟ್ಲಿ ಒಂದು 25 ಲಕ್ಷ ಮಾಡ್ಕೊಂಡಿಲ್ವಾ ಅನ್ನುವಂಥವ್ರು ಆಯ್ತಾ. ಇವೆಲ್ಲವೂ ಸಾಮಾನ್ಯವಾಗಿರುತ್ತೆ. ಏನಂದರೆ ಈ ಥರ ಕ್ಯಾಲ್ಕುಲೇಷನ್ 1 2 3 4 5 6 6 ಜನ ಒಂದು 50 ಕೊಟ್ಟಿರೋದಿಲ್ವಾ ಇವ್ರಿಗೆ ಕ್ಯಾಲ್ಕುಲೇಷನ್. ಅಲ್ಲಿ ಕೂತಿರೋನು ಅವನು 3 ರೂಪಾಯಿ ಕೊಡಲ್ಲ, ಅವನ ಕಾರ್ಯಕ್ರಮನೂ ಮಾಡಲ್ಲ. ಅಂದರೆ ಕಾಲೆಳೆಯವ್ರು ಎಲ್ಲಿರ್ತಾರೆ ಅಂದರೆ ಹೀಗೆ ಪಕ್ಕದಲ್ಲಿದ್ದು ನಮ್ಮ ಕಾಲು ಎಳಿತಾ ಇರ್ತಾರೆ. ನಾವು ಅವ್ರ ಮಾತುಗಳನ್ನು ಕೇಳಿಸ್ಕೊತಾ ಹೋದರೆ ನಾವು ಸರಿ ಆಗ್ತಾ ಹೋಗ್ತೀವಿ, ನಾವು ರಿಪೇರಿ ಆಗ್ತಾ ಹೋಗ್ತೀವಿ, ನಾವು ಬೆಳೀತಾ ಹೋಗ್ತೀವಿ. ಅವರು ಅಲ್ಲೇ ಇರ್ತಾರೆ. ಒಂದು ದಿವಸ ಹೇಳ್ತಾರೆ, ನಾನೇ ಅಲ್ವೇ ಅವನನ್ನು ಕರ್ಕೊಂಬಂದಿದ್ದು, ಬನವಾಸಿ ಕದಂಬ ನಾನೇ ಹೆಸರು ಕೊಟ್ಟಿದ್ದು, ಅವನಿಗೇನೂ ಗೊತ್ತಿರಲಿಲ್ಲ ಅಂತ ಆಮೇಲೆ ಬರ್ತಾರೆ. ಒಪ್ಪಿತಪ್ಪಿ ಈ ಸಂಸ್ಥೆಗೆ ಏನಾದರೂ ರಾಜ್ಯೋತ್ಸವ ಪ್ರಶಸ್ತಿ ಬಂದ್ಗಿದ್ಬಿಟ್ರೆ ಪಾಪ ಇವ್ರನ್ನ ಬೆಳೆಸ್ತವ್ರು ಯಾರು ಇಲ್ಲಿ ಇರೋದೇ ಇಲ್ಲ. ಅದೇ ಅವರು ಕೋಟು ಗೇಟು ಹಾಕೊಂಡು ಪಕ್ಕದಲ್ಲಿ ಬಂದ್ಬಿಟ್ಟು ಅವ್ರನ್ನೂ ಸೈಡಿಗೆ ತಳಿ ಪುಣ್ಯ ಈ ಸಂಸ್ಥೆಯವರು ಅಲ್ಲಿ ಪ್ರಶಸ್ತಿ ತಗೊಳ್ಳುವಾಗ ಅವ್ರ ವೇದಿಕೆ ಬಂದಿದ್ದು ಅದು ಪುಣ್ಯ, ಅವರೇ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಅಷ್ಟರ ಮಟ್ಟಿಗೆ ಕಾಲೆಳೆಯುವವರ ಕ್ಯೂ ಜಾಸ್ತಿ ಇರುತ್ತೆ. ಕನ್ನಡದ ಕಾರ್ಯಕ್ರಮ ಒಂದಕ್ಕೆ 6 ಗಂಟೆ ಅಂದರೆ 5 ಗಂಟೆಗೆ 1,40,40,000 ಜನಕ್ಕೂ ಜಾಸ್ತಿ ಜನ ಒಳಗಡೆ, 3 ಲಕ್ಷಕ್ಕೂ ಹೆಚ್ಚು ಜನ ಹೊರಗಡೆ. ಹೊರಗಡೆ ಯಾರಿದ್ರು ಅಂದರೆ ಮಂತ್ರಿಗಳು ಹೊರಗಡೆ ಇದ್ದರು, MLAಗಳ ಹೊರಗಡೆ ಇದ್ದರು, ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಹೊರಗಡೆ ಇದ್ದರು, ಉದ್ಘಾಟನೆ ಮಾಡೋಕ್ಕೆ ಬರಬೇಕಾದ ಅಂಬರೀಷು ಕೇಂದ್ರದ ಮಂತ್ರಿ ಹೊರಗಡೆ ಇದ್ದರು. ಅವ್ರು ಯಾರು ಒಳಕ್ಕೆ ಬರೋಕ್ಕಾಗಿರಲಿಲ್ಲ ಅನ್ನುವಂಥ ಸತ್ಯ ಇದೆಯಲ್ಲ, ಅದು ಕನ್ನಡದ ಶಕ್ತಿ, ಅದು ಕನ್ನಡಿಗರ ಪ್ರೀತಿ, ಅದು ಕನ್ನಡಿಗರ ಹೃದಯದ ಭಾಷೆ. ಇನ್ನು ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ವೇದಿಕೆಯಲ್ಲಿದ್ದಾರೆ ಅಂತಂದ್ರೆ ಒಂದು ಸಿ ಅಶ್ವಥ್ ಅವರ ಗೀತೆ ಬರಲೇಬೇಕು. ಏನಂತೀರಿ? ಹೌದಲ್ವಾ? ಚಪ್ಪಾಳೆ ಬೇಕು. ಮತ್ತೆ ಕಿಕ್ಕೇರಿ ಕೃಷ್ಣಮೂರ್ತಿ ಅವರೇ ಬನ್ನಿ, ವೇದಿಕೆ ನಿಮ್ಮದು. ಎಲ್ರಿಗೂ ನಮಸ್ಕಾರ. ಈ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ಅದೆಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಗಲೇ ನನ್ನ ಅನುಭವಕ್ಕೂ ಕೂಡ ಬಂದಿದೆ. ಯಾಕಂದರೆ ಒಂದು ಕನ್ನಡವೇ ಸತ್ಯ ಕಾರ್ಯಕ್ರಮ ಮಾಡುವಾಗ ನನ್ನ ಗುರುಗಳಾದ ಅಶ್ವಥ್ ಅವರು ಅರಮನೆ ಮೈದಾನದಲ್ಲಿ ಕನ್ನಡವೇ ಸತ್ಯ ಮಾಡ್ತೀನಿ ಅಂದಾಗ ನಕ್ಕವರೆಷ್ಟೋ ಜನ. ಅಶ್ವತ್ರಿಗೆ ಬುದ್ಧಿ ಇಲ್ಲ, ಕನ್ನಡದ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ಯಾವನು ಕೇಳ್ತಾನೆ, ಇವನು ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ದಾನೆ, ಅದಕ್ಕೆ ಬದಲು ಟೌನ್ ಹಾಲಲ್ಲೋ ಕಲಾಕ್ಷೇತ್ರದಲ್ಲೂ ಮಾಡ್ಬೋದಾಗಿತ್ತು ಅಂಥೇಳಿ ಅವ್ರನ್ನ ಕಾಲೆಳೆದವರು, ಟೀಕಿಸಿದವರು ಇದ್ದರು. ಆದರೆ ವಾಸ್ತವವಾಗಿ ಈಗ ಅವ್ರು ಮಾತಾಡ್ದಾಗೆ ಹೃದಯದ ಭಾಷೆ ಕನ್ನಡ ಆಗ್ಬಿಟ್ರೆ ಆ ಹೃದಯದ ಭಾಷೆ ಆ ಕನ್ನಡಿಗನ ಹೃದಯಕ್ಕೆ ತಲುಪೋಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಒಬ್ಬ ಅಶ್ವಥ್ ಒಂದು ಕನ್ನಡವೇ ಸತ್ಯ ಮಾಡಿದಾಗ ಯಾರು ಕಾಲೆಳೆದ್ರೋ ನಂಬ್ತಿರೋ ಬಿಡ್ತಿರೋ, ಅದು 5ನೇ ತಾರೀಕು ಆಗಿದ್ದು. 3ನೇ ತಾರೀಕು ರಿಹರ್ಸಲ್ ಮಾಡುವಾಗ ಅಲ್ಲಿ ನಾವು ಒಂದು 2,000 ಚೇರ್ ಹಾಕಿ ಇಂದಾಗ ಕೂಡ ಅಲ್ಲಿದ್ದ ಪೊಲೀಸ್ನವ್ರು ಅಂದರು, ಸರ್ ಬುದ್ಧಿಗಿದ್ದು ಇದೆಯಾ ಸರ್, ಇಲ್ಲಿ ಯಾವ 2,000 ಜನ ಬರ್ತಾರೆ, ಒಂದು ಕೆಲಸ ಮಾಡಿ ಒಂದು 500 ಹಾಕಿರಿ, 1,500 ಬೇರೆ ಕಡೆ ಇಟ್ಕೊಂಡಿರಿ, ಆಮೇಲೆ ಹಾಕೊಳ್ಳಿ ಅಂತ ಅಶ್ವಥ್ ಅವ್ರಿಗೆ ಕೇಳಿದ ನಿದರ್ಶನ ನನ್ನ ಕಣ್ಣು ಮುಂದೆ ಬಂತು. ಆದರೆ ಹೃದಯದ ಭಾಷೆ ಅಂತ ಅವ್ರು ಹೇಳಿದ್ರಲ್ಲ, ಹಾಗೆ ಆ ಹೃದಯದ ಭಾಷೆ ಹೇಗಿತ್ತು ಅಂದರೆ ಪ್ರತಿಯೊಬ್ಬ ಕನ್ನಡಿಗನಿಗೆ ತಲುಪಿತ್ತು. ಅವತ್ತು 5ನೇ ತಾರೀಕು ಆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದಂಥ ಸಮಯ ಸಂಜೆ 6 ಗಂಟೆ ಆಗಿತ್ತು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಕನ್ನಡದ ಕಾರ್ಯಕ್ರಮ ಒಂದಕ್ಕೆ 6 ಗಂಟೆ ಅಂದರೆ 5 ಗಂಟೆಗೆ 1,40,40,000 ಜನಕ್ಕೂ ಜಾಸ್ತಿ ಜನ ಒಳಗಡೆ, 3 ಲಕ್ಷಕ್ಕೂ ಹೆಚ್ಚು ಜನ ಹೊರಗಡೆ. ಹೊರಗಡೆ ಯಾರಿದ್ರು ಅಂದರೆ ಮಂತ್ರಿಗಳು ಹೊರಗಡೆ ಇದ್ದರು, MLAಗಳ ಹೊರಗಡೆ ಇದ್ದರು, ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಹೊರಗಡೆ ಇದ್ದರು, ಉದ್ಘಾಟನೆ ಮಾಡೋಕ್ಕೆ ಬರಬೇಕಾದ ಅಂಬರೀಷು ಕೇಂದ್ರದ ಮಂತ್ರಿ ಹೊರಗಡೆ ಇದ್ದರು. ಅವ್ರು ಯಾರು ಒಳಕ್ಕೆ ಬರೋಕ್ಕಾಗಿರಲಿಲ್ಲ ಅನ್ನುವಂಥ ಸತ್ಯ ಇದೆಯಲ್ಲ, ಅದು ಕನ್ನಡದ ಶಕ್ತಿ, ಅದು ಕನ್ನಡಿಗರ ಪ್ರೀತಿ, ಅದು ಕನ್ನಡಿಗರ ಹೃದಯದ ಭಾಷೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡುವಾಗ ಎಡರು ತೊಡರು ಮೇಲಕ್ಕೆ ಹೋದ ತಕ್ಷಣ ಕಾಲೇಳಿ ಅವರು ಕಾರ್ಯಕ್ರಮ ಮಾಡಿದ ತಕ್ಷಣ ಅಯ್ಯೋ ಅವನ ಮೋಸ್ಟ್ಲಿ ಒಂದು 25 ಲಕ್ಷ ಮಾಡ್ಕೊಂಡಿಲ್ವಾ ಅನ್ನುವಂಥವ್ರು ಆಯಿತಾ. ಇವೆಲ್ಲವೂ ಸಾಮಾನ್ಯವಾಗಿರುತ್ತೆ. ಏನಂದರೆ ಈ ಥರ ಕ್ಯಾಲ್ಕುಲೇಷನ್ 1 2 3 4 5 6
6 ಜನ ಒಂದು 50 ಕೊಟ್ಟಿರೋದಿಲ್ವಾ ಇವ್ರಿಗೆ? ಕ್ಯಾಲ್ಕುಲೇಷನ್ ಅಲ್ಲಿ ಕೂತಿರೋನು ಅವನು ₹3 ಕೊಡಲ್ಲ, ಅವನ ಕಾರ್ಯಕ್ರಮನೂ ಮಾಡಲ್ಲ. ಈ ಥರ ಯಾಕೆ ನನಗೆ ಗೊತ್ತು ಅಂದರೆ, ನಮ್ಮ ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಪ್ರಾರಂಭ ಆಗಿ 26 ವರ್ಷ ಆಯಿತು. ಅದನ್ನು ಉದ್ಘಾಟನೆ ಮಾಡಿದ್ದು ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ಸಿ ಅಶ್ವಥ್ರವರು. ನಾನು ಯಾಕೆ ಈ ಥರದ ಎಲ್ಲ ಸಂಘ ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದರೆ, ನೀವು ನಿಮ್ಮ ಬೆಳೆಸೋರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ, ನಿಮ್ಮ ಕಾಲಿಲಿ ತರಲ್ಲ ಅವ್ರನ್ನೇ ಪ್ರೀತಿಯಿಂದ ನೋಡ್ಕೋತಾ ಇರಿ, ನಿಮಗೆ ನೀವೇ ಬೆಳ್ಕೋತಾ ಹೋಗ್ತೀರಿ, ಏನು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಎಲ್ಲಿ ತನಕ ನೀನು ಮಾಡೋದು ಸರಿಗಿಲ್ಲ ನೀನು ನಮ್ಮ ಹಳ್ಳಿ ಕಡೆ, ನರಸಿಂಹಮೂರ್ತಿ ಇಲ್ಲೇ ನಮ್ಮ ಹಳ್ಳಿ ಕಡೆ ನಾಟಕ ಆಗ್ತಿದ್ದಾಗ ಒನ್ಸ್ ಮೋರ್ ಅಂತ ಅವನು ಒಂದು ಹಾಡು ಹೇಳಿದ್ನಂತೆ. ಒನ್ಸ್ ಮೋರ್ ಅಂತಲೇ ಇದ್ದರಂತೆ. ಬರೋದು ₹50 ಕೊಡೋದು ಒನ್ಸ್ ಮೋರು, ಬರೋದು ₹50 ಕೊಟ್ಟು ಒನ್ಸ್ ಮೋರು. ಆಮೇಲೆ ಅವ್ನಿಗೆ ಆಶ್ಚರ್ಯ ಆಗುತ್ತೆ, ಇದೇ ನಾನು ಚೆನ್ನಾಗಿ ಹಾಡ್ತಿರ್ಲಿಲ್ವಲ್ಲ, ಏನು ಯಾಕೆ ಹಿಂಗೆ ದುಡ್ಡು ಕೊಟ್ಬಿಟ್ಟು ಒನ್ಸ್ ಮೋರ್ ಓದ್ತೀಯಾರೆ ಅಂತ. ಅವಾಗ ಅವ್ನು ಕೇಳಿದ್ನಂತೆ, ಏನು ಅಷ್ಟೊಂದು ಚೆನ್ನಾಗಿ ಹಾಡೋದ್ನಂತ. ಇಲ್ಲ, ನೀ ಚೆನ್ನಾಗಿ ಹಾಡೋ ತನಕ ನಾವು ಒನ್ಸ್ ಮೋರ್ ಅಂತಲೇ ಇರ್ತೀವಿ ಅಂತ. ಅಂದರೆ ಕಾಲೆಳೆಯವ್ರು ಎಲ್ಲಿರ್ತಾರೆ ಅಂದರೆ, ಹೀಗೆ ಪಕ್ಕದಲ್ಲಿದ್ದು ನಮ್ಮ ಕಾಲು ಎಳಿತಾ ಇರ್ತಾರೆ. ನಾವು ಅವ್ರ ಮಾತುಗಳನ್ನು ಕೇಳಿಸ್ಕೊತಾ ಹೋದರೆ ನಾವು ಸರಿ ಆಗ್ತಾ ಹೋಗ್ತೀವಿ, ನಾವು ರಿಪೇರಿ ಆಗ್ತಾ ಹೋಗ್ತೀವಿ, ನಾವು ಬೆಳೀತಾ ಹೋಗ್ತೀವಿ. ಅವರು ಅಲ್ಲೇ ಇರ್ತಾರೆ. ಒಂದು ದಿವಸ ಹೇಳ್ತಾರೆ, ನಾನೇ ಅಲ್ವೇ ಅವನನ್ನು ಕರ್ಕೊಂಬಂದಿದ್ದು, ಬನವಾಸಿ ಕದಂಬಕ್ಕೆ ನಾನೇ ಹೆಸರು ಕೊಟ್ಟಿದ್ದು, ಅವನಿಗೇನೂ ಗೊತ್ತಿರಲಿಲ್ಲ ಅಂತ ಆಮೇಲೆ ಬರ್ತಾರೆ. ಒಪ್ಪಿತಪ್ಪಿ ಈ ಸಂಸ್ಥೆಗೆ ಏನಾದರೂ ರಾಜ್ಯೋತ್ಸವ ಪ್ರಶಸ್ತಿ ಬಂದ್ಗಿದ್ಬಿಟ್ರೆ ಪಾಪ ಇವ್ರನ್ನ ಬೆಳೆಸ್ತವ್ರು ಯಾರು ಇಲ್ಲಿ ಇರೋದೇ ಇಲ್ಲ. ಅದೇ ಅವರು ಕೋಟು ಗೇಟು ಹಾಕೊಂಡು ಪಕ್ಕದಲ್ಲಿ ಬಂದ್ಬಿಟ್ಟು ಅವ್ರನ್ನೂ ಸೈಡಿಗೆ ತಳಿ ಪುಣ್ಯ ಈ ಸಂಸ್ಥೆಯವ್ರು ಅಲ್ಲಿ ಪ್ರಶಸ್ತಿ ತಗೊಳ್ಳುವಾಗ ಅವ್ರ ವೇದಿಕೆ ಬಂದಿದ್ದು ಅದು ಪುಣ್ಯ, ಅವರೇ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಅಷ್ಟರ ಮಟ್ಟಿಗೆ ಕಾಲ ಎಳೆಯುವವರ ಕ್ಯೂ ಜಾಸ್ತಿ ಇರುತ್ತೆ. ಹಾಗಾಗಿ ಬನವಾಸಿ ಕನ್ನಡಿಗರು ಅಂತ ಒಂದು ಪ್ರಶಸ್ತಿ, ಬಹಳಷ್ಟು ಜನ ನೀವು ನಂಬ್ತಿರೋ ಬಿಡ್ತಿರೋ, ಬನವಾಸಿ ಕನ್ನಡಿಗರು ಪ್ರಶಸ್ತಿ ಬಂದಿದೆ ನನಗೆ ಅಂತ ನಾನು ನನ್ನ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನನ್ನ ಸ್ಟೇಟಸ್ಸಲ್ಲಿ ಹಾಕಿದ್ರೆ ಸುಮಾರು 53 ದೇಶದ ಸುಮಾರು 3,500 ಜನ ಸರ್ ಶುಭವಾಗಲಿ, ಬನವಾಸಿಗೆ ಹೋಗ್ತಾ ಇದ್ದೀರ ನೀವು, ನಮ್ಮದು ಒಂದು ಅಲ್ಲಿ ಬನವಾಸಿಲಿ ನಮಸ್ಕಾರ ಹಾಕಿ ಅನ್ನೋಂಥ ಮಾತನ್ನು ಹೇಳಿದ್ರು. ಅಂದರೆ ಈ ಪ್ರಶಸ್ತಿ ಕೊಡ್ತಿರೋದೇ ಬನವಾಸಿಲಿ ಅಂತ ಬಹಳಷ್ಟು ಜನ ಅಂತ ಅಂದ್ಕೊಂಡು, ಯಾಕಂದ್ರೆ ಬನವಾಸಿ ಕನ್ನಡಿಗ ಅಂತ ಅದಕ್ಕೆ ಹೆಸರಿಟ್ಟಿರೋದ್ರಿಂದ ಹೆಸರಿಗೆ ಒಂದು ಶಕ್ತಿ ಇರುತ್ತೆ ಅಂತ ಆಯ್ತಾ. ಸುಮ್ಮನೆ ಏನೋ ಒಂದು ಪ್ರಶಸ್ತಿಗೆ ಒಂದು ಹೆಸರಿಟ್ಬಿಟ್ರೆ ಅದಕ್ಕೊಂದು ಘನತೆ ಇರಲ್ಲ, ಗೌರವ ಇರಲ್ಲ. ಬನವಾಸಿ ಕನ್ನಡಿಗ ಅಂದಾಗ ಕನ್ನಡಿಗರ ಕೆಚ್ಚು, ಕನ್ನಡಿಗರ ಔದಾರ್ಯ, ಕನ್ನಡಿಗರ ಆಡಳಿತ ಎಲ್ಲ ಚಿತ್ರ ಕೂಡ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಒಳ್ಳೆಯ ಹೆಸರಿನ ಪ್ರಶಸ್ತಿಯನ್ನು ನನಗೆ ತಾವೆಲ್ಲ ಬಹಳ ಪ್ರೀತಿಯಿಂದ ಕೊಟ್ಟಿದ್ದೀರಿ. ನಾನು ಪ್ರಶಸ್ತಿ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಬರಬಹುದಾದ, ಬರಬೇಕಿದ್ದ, ಬರಲಿರುವ ಎಲ್ಲ ಪ್ರಶಸ್ತಿಗಳು ನಾನು ಏನೂ ಅಲ್ಲ ಅಂತ ನನಗೆ ಗೊತ್ತಿರುವಾಗ ಒಂದು ಚಿಕ್ಕ ಹಳ್ಳಿ ಕಿಕ್ಕೇರಿ, ನನ್ನನ್ನು ಕರೆಯೋದು ಕಿಕ್ಕೇರಿ ಸರ್ ಅಂತ ಕರೀತಾರೆ. ಅಂದರೆ ಆ ಕಿಕ್ಕೇರಿ ಕೇವಲ ಒಂದು ಕಾಲಕ್ಕೆ, ಈಗ ಒಂದು ಸ್ವಲ್ಪ ಮನೆ ಜಾಸ್ತಿ ಆಗಿರ್ಬೋದು, ಒಂದು 300-400 ಮನೆ ಇದ್ದಂಥ ಒಂದು ಚಿಕ್ಕ ಹಳ್ಳಿ ಕಿಕ್ಕೇರಿ ಅನ್ನುವಂಥದ್ದು ಇವತ್ತು ಆ ಕನ್ನಡಿಗರು ಅವರು ತೋರಿಸಿದ ಔದಾರ್ಯ. ಡಾಕ್ಟರ್ ಸಿ ಅಶ್ವಥ್ರವ್ರು ನನ್ನನ್ನು ಬಹಳ ಪ್ರೀತಿಯಿಂದ ಅಲ್ಲಿಂದ ಬಂದವನ್ನ ಬೆಂಗಳೂರಿನ ಈ ಮಹಾಸಾಗರದಲ್ಲಿ ತಮ್ಮ ಮಡಲಲ್ಲಿ ಹಾಕ್ಕೊಂಡು ನನ್ನನ್ನು ಬೆಳೆಸಿದ ಪರಿ. ಅಶ್ವಥ್ ನಿಧನ ನಂತರ ಕನ್ನಡಿಗರು ನಾನು ಎಲ್ಲಿ ಹೋದ್ರು, ಈಗ ಸಂಧ್ಯಾ ಹೇಳಿದಾಗೆ ಆ ಕನ್ನಡಿಗರು ನಾನು ಎಲ್ಲಿ ಹೋದ್ರು, ಅಶ್ವಥ್ರ ಒಂದು ಒಂದು ಏನು ಒಂದು ಅಣು, ಒಂದು ಕಣ ಇದೆಯಲ್ಲ, ಅದಕ್ಕೂ ಕೂಡ ನಾನು ಸಮ ಅಲ್ಲ. ಆದರೆ ಕನ್ನಡಿಗರ ಪ್ರೀತಿ ಎಷ್ಟು ದೊಡ್ಡದು ಅಂದರೆ, ನಾನು ಎಲ್ಲಿ ಹೋದ್ರೂ ಅಶ್ವಥ್ರ ಶಿಷ್ಯ ಬಂದ, ಅಶ್ವಥ್ರ ಹಾಡು ಹೇಳ್ತಾನೆ, ಅಶ್ವಥ್ರ ಅಶ್ವಥ್ರ ಅಪರಾವತಾರ ಅಥವಾ ಅಭಿನವ ಅಶ್ವಥ್ ಅಥವಾ ಜೂನಿಯರ್ ಅಶ್ವಥ್, ಏನೇನೋ ಅವರೇ ಒಬ್ಬೊಮ್ಮೆ. ನಾನೆಲ್ಲೂ ಯಾವತ್ತೂ ಕೂಡ ನಾನಿನ್ನೊಬ್ಬ ಅಶ್ವಥ್ ಅಂತ ಹೇಳ್ಕೊಳ್ಳಿಲ್ಲ. ನಾನು ಕೊನೆ ಉಸಿರೋ ತನಕ ನನ್ನ ಮನಸ್ಸಿನಲ್ಲಿರೋದು ಎರಡು, ಒಂದು ಅಶ್ವಥ್ ಅನ್ನುವ ಆ ಮಹಾಗುರು, ಇನ್ನೊಂದು ಕನ್ನಡ ಅನ್ನುವಂತಹ ಆ ಮಹಾಭಾಷೆ, ಕನ್ನಡಿಗರ ಪ್ರೀತಿ. ಅಷ್ಟು ಮಾತ್ರ ಸತ್ಯ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನಾನು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ನಾನು ಕ್ಷಮೆ ಯಾಚಿಸ್ತಾ, ತಮ್ಮನ್ನು ಕೂಡ ನಾನು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಪ್ರಸನ್ನಂಗೆ ಫೋನ್ ಮಾಡಿಕೊಂಡೆ, ಪರವಾಗಿಲ್ಲ ಬನ್ನಿ ಅಂದರು. ಹಾಗಾಗಿ
ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಒಂದು ತೊಟ್ಟು ನೀರು ಕೊಟ್ಟರೆ ಒಂದು ಹಾಡು ಹಾಡೇ ಬಿಡ್ತೀನಿ. ಒಂದು ಹಾಡು ಹಾಡ್ಬೋದಲ್ವಾ? ಓಕೆ.